ಏನಪ್ಪ ನೀನು ಏನು ಅನ್ಕೊಂಡಿಲ್ಲ ಅಂದ್ರೆ ಅಣ್ಣ ಒಂದು ಸಹಾಯ ಮಾಡ್ತೀಯ ನನಗೆ? ಏನ್ಲ ಹಿಂಗ್ ಸಹಾಯ ಪಹಾಯ ಅಂತ ಕೇಳ್ತೀಯಾ? ಏನ್ ಬೇಕು ಹೇಳು, ನಾನು ಮಾಡ್ತೀನಿ. ಏನ್ ಸಹಾಯ ಬೇಕಾಗಿತ್ತು ನಿನಗೆ? ಅದೇ ಏನು ಅಂತ ಹೇಳಿದ್ರೆ, ಅದೇ ಅದೇ ನನಗೆ ನೀನು ಹೊಲ್ದತ್ರಾಗೆ ಒಂದು ಗುಡಿಸ್ಲು ಕಟ್ಕೊಂಡಿದ್ದೆಲ್ಲ, ಅದನ್ನ ನನಗೆ ಕೊಡ್ತೀಯಾ? ಬೇಕಾದ್ರೆ ನಿಂಗೆ ಒಂದು 500 ಬಾಡಿಗೆ ಕೊಟ್ಬಿಡ್ತೀನಿ ನಾನು. ಉಳ್ಕೊಳಕ್ಕೆ ಜಾಗನೂ ಇಲ್ಲ. ಜೀವನ ಬರ್ಬಾರ್ದಾಗೋಗ್ಬಿಟ್ಟು ಬೀದಿಗೆ ಬಂದ್ಬಿಟ್ಟೈತೆ ನನ್ನ ಬಾಳು. ಒಂದು ಆ ಮನೆ ಕೊಡ್ತೀನಿ ಅಂತಂದ್ರೆ ನಿಂಗೆ ಗುಡಿಸ್ಲಾ, ನಾನು ಹಿಂಗೆ 500 ಕೊಡ್ತೀನಿ. ಅಯ್ಯೋ ಶಿವನೇ! ಆ ಗುಡಿಸ್ಲಿಗೆ 500 ಬೇರೆ ಕೊಡ್ತೀಯಾ ನೀನು? 500 ಇಟ್ಕೊಂಡು ನೀನು ಏನು ನೋಡಬೇಕು, ಏನು ಮಾಡಬೇಕು? ನೋಡು, ನನಗೆ ಯಾವ 500 ಬೇಡ, ಏನು ಬೇಡ. ನೋಡು, ನೀನೇ ಮಾಡಿಕೊಬಿಡು. ನನಗೇನು ಬೇಡ. ಎಷ್ಟು ದಿನ ಬೇಕೋ ನೀನು ಅಷ್ಟು ದಿನನೂ ಆ ಗುಡಿಸ್ಲನಾಗ ಇದ್ಕ. ನಾನು ಕಷ್ಟ ಇದ್ದಾಗ ಆ ಗುಡಿಸ್ಲನಾಗೆ ಇದ್ದಿದ್ದು. ಸುಮಾರು ವರ್ಷ ಆಯಿತು. ಹೊಸಿ ಕ್ಲೀನ್ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ನೀನು ಅಲ್ಲೇನೇ ಇದ್ಬಿಡು. ನಿನಗೆ ಎಷ್ಟು ವರ್ಷ ಬೇಕೋ ಅಷ್ಟು ವರ್ಷ ಇರು. ಯಾರು ಕೇಳ್ತಾರೆ ಇನ್ನ? ನಾವು ಯಾವಾಗನ ಹೊಲ್ತಕ್ಕೆ ಹೋದಾಗಲ್ಲಿ ಇಟ್ಟಿದ್ವಿ. ಹೀಗೆಲ್ಲ ಖಾಲಿ ಮಾಡ್ಕೊಬಿಟ್ಟು ಬರ್ತೀವಿ. ಇನ್ನೂ ಒಂದು ಸ್ವಲ್ಪ ಹಳೆ ಪಳೆ ಸಾಮಾನುಗಳೆಲ್ಲ ಇರ್ತವೆ. ನೀನೇ ಬಳಸ್ಕೊಂಡು ಆರಾಮಾಗಿರು. ಇಷ್ಟು ನನ್ನ ಕೈಲಿ ಮಾಡೋಕ್ಕಾಗಲ್ವಾ ಹೇಳು? ಬಹಳ ಖುಷಿ ಆಯ್ತು ನಾನು ನಿನ್ನ ಮಾತು ಕೇಳಿ, ಬಹಳ ಖುಷಿ ಆಯಿತು. ಇಷ್ಟೆಲ್ಲ ದುಡ್ಕೊಂಬಿಟ್ಟು ಬಂದು ದುಬೈಯಿಂದ ಇಂಥ ಬಡ್ಡಿ ನನ್ನ ಮಕ್ಳಿಗೆ ಇಕ್ಬಿಟ್ಟು ನನ್ನ ಜೀವನನೇ ಸರ್ವನಾಶ ಮಾಡ್ಕೊಬಿಟ್ಟಿದ್ದೀನಿ ನಾನಂತೂ. ಸದ್ಯ ಗುಡಿಸ್ಲಾದ್ರೂ ಸಿಗ್ತಲ್ಲ ಇರೋಕ್ಕೆ. ಏನೋ ಕಷ್ಟ ಸುಖನೋ ಕೂಲಿನಲ್ಲಿ ಮಾಡ್ಕೊಂಡು ಹೆಂಗೋ ತಿನ್ಕೊಂಡು ಇದ್ಬಿಡ್ತೀನಿ ನಾನಂತೂ. ಏನೋ ಆದರೆ ಪುಕ್ಸಟ್ಟೆ ಮಾತ್ರ ನೀನು ಗುಡಿಸ್ಲು ನನಗೆ ಬೇಡ ಕಣಪ್ಪ. 500 ನಾನು ಕೊಟ್ಟೆ ಕೊಡ್ತೀನಿ, ಅದಕ್ಕೆ ನೀನು ಇಸ್ಕೊಂಡ್ಲೇಬೇಕು ಅಷ್ಟೇ. ನೀನು ಪುಕ್ಸಟ್ಟೆ ಕೊಟ್ಟವ್ರೆ ಅಂತ ಇಸ್ಕೊಳಕ್ಕೆ ನನ್ನ ಮನಸ್ಸು ಒಪ್ಪಕ್ಕಿಲ್ಲ. ನಂಗೆ ಆ ಪುಕ್ಸಟ್ಟೆ ಗಿಕ್ಸಟ್ಟೆದೆಲ್ಲ ಇಷ್ಟನೂ ಆಗೋಕ್ಕಿಲ್ಲ ನನಗೆ. ಇದೊಂದು ಕಿತ ನನ್ನ ಬೇಡ ಅಂತ ಅನ್ನೋಕೆ ಹೋಗ್ಬೇಡ. 500 ಕೊಡ್ತೀನಿ ನನ್ನ ಕೈಲಾದಷ್ಟು. ಅದನ್ನೇ ಇಸ್ಕೊಬಿಡು, ಸರಿನಾ? ನನ್ನ ಕೈಲಿ ಅಡ್ವಾನ್ಸ್ ಕೊಡೋಷ್ಟು ಎಲ್ಲ ಇದಿಲ್ಲ. ಸ್ವಲ್ಪ ನನಗೂ ಖರ್ಚು ಬೇಕು. ಉಳ್ದಿರೋದೆಲ್ಲನೂ ತಿಂಗಳು 500 ಬಾಡಿಗೆ ನಿಮ್ಮ ಮನೆ ಮುಂದೆ ತಂದ್ಬಿಟ್ಟು ನಾನೇ ಕೊಟ್ಬಿಡ್ತೀನಿ. ಸರಿ ಕಣಪ್ಪ, ನಿನ್ಗೆ ಹೆಂಗೆ ಅನ್ನಿಸ್ತದೋ ಹಂಗೆ ಮಾಡು. ಯಾವುದೇ ಕಾರಣಕ್ಕೂ ನಾನೇನು ಬಂದು ನನ್ನ ಮನೆ ಖಾಲಿ ಮಾಡು, ಅದು ಮಾಡು, ಇದು ಮಾಡು ಅಂತ ಹೇಳಲ್ಲ. ನೀನು ಖುಷಿಯಾಗಿ ಎಷ್ಟು ದಿನ ಇರ್ತೀಯ ಅಷ್ಟು ದಿನನೂ ಖುಷಿಯಾಗಿ ಇದ್ಬಿಡು. ನಾನು ಯಾವತ್ತೂ ಕೇಳಲ್ಲ. ತುಂಬ ಧನ್ಯವಾದ ಕಣ, ನಿನ್ನಿಂದ ನನಗೆ ಬೋಲು ಸಹಾಯ ಆಯಿತು. ಸರಿ, ಇನ್ನು ನಾನು ಬರ್ತೀನಿ. ಆ ಮನೆಗೆ ಈಗಲೇ ಹೋಗ್ಬಿಟ್ಟು ಎಲ್ಲ ಸಾಮಾನು ಸರಂಡಿ ಏನಿಲ್ಲ, ನನ್ನ ಬ್ಯಾಗ್ ಒಂದು ಹೊತ್ಕೊಂಡು ಹೋಗ್ತೀನಿ. ಅದಕ್ಕೇನಂತೆ ನೋಡಿ, ಅಯ್ಯೋ ನಾನು ಸಾಮಾನೆಲ್ಲ ಎತ್ಕೋತೀನಿ, ಶಾನೆ ಏನಿಲ್ಲ. ಇರೋವಿರಲಿ, ನನಗೆ ಬ್ಯಾಡ್ದಿರೋವೆಲ್ಲ ಅಲ್ಲೇ ಬಿಡ್ತೀನಿ, ನೀನು ಉಪಯೋಗಿಸ್ಕ. ನನಗೆ ಬೇಕಾಗಿರೋವೇನಾರ ಇದ್ರೆ ಸಲ್ಕೆ ಪಲ್ಕೆ ಅಂತ ಎತ್ಕೋತೀನಿ. ಬಾ. ಹ್ಞೂ, ಸರಿ ಆಯಿತು. ಯಾವ ಹೆಂಡ್ತಿ ಮಗ ಯಾರು ಬೇಡ, ಯಾರು ಶಾಶ್ವತ ಅಲ್ಲ ಜೀವನದಾಗೆ. ಎಲ್ರೂ ಡಬ್ಬ ನನ್ನ ಮಕ್ಳೇ ನೆನೆಯ. ಎಲ್ಲರೂ ನಂಬಲೇಬಾರ್ದು ಜೀವನದಾಗ. ನಾವು ನಂಬಿದಷ್ಟು ಯಾರನ್ನೂ ನಾವು ನಂಬಕ್ಕೆ ಹೋಗ್ಬಾರ್ದು. ನಂಬಿ ನಾವಂತೂ ಹಾಳಾಗೋಗ್ಬಾರ್ದು. ಹಾಳಾಗೋಗ್ಬಿಟ್ಟಿದ್ದೀವಿ ನಾವಂತೂ ಇವಾಗ. ಇನ್ನಂತೂ ಯಾವುದೇ ಕಾರಣಕ್ಕೂ ಹಾಳಾಗೋಗೋದು ಬೇಡ. ನನ್ನ ಪಾಡು ನಾನು ಹೊಂಟು ಬಿಡೋಣ. ರೀ ರೀ ಬೆಂಗಳೂರಿಂದ ಯಾವಾಗ ಬಂದ್ರಿ? ನನ್ನ ಮಗ ಬರ್ಲಿಲ್ವಾ ಜೊತೆಗೆ? ಬ್ಯಾಗ್ ಇಟ್ಕೊಂಡು ಎಲ್ಲಿಗ್ರಿ ಹೊಂಟಿದ್ದೀರಾ? ಮತ್ತೆ ದುಬೈಗೆ ಹೋಯ್ತಾ ಇದ್ದೀರಾ ಏನು? ನಿನಗೂ ನಿನ್ನ ಮಗಂಗೂ ಇಬ್ರಿಗೂ ಇಡ್ರು ಸಿಕ್ಕನ. ಆರಾಮಾಗಿ ಇಬ್ರು ಇರ್ಲಿ ಅಂತ ಹೇಳ್ಬಿಟ್ಟು ದುಬೈಗೆ ಹೋಯ್ತಾ ಇದ್ದೀನಿ. ಎಲ್ಲ ಬಿಟ್ಬಿಟ್ಟು ಇಲ್ಲಿ ದುಬೈಗೆ ಹೋಗ್ಬಿಟ್ಟು ನೆಮ್ಮದಿಗಿರೋಣ ಅಂತ ಹೋಯ್ತಾ ಇದ್ದೀನಿ. ರೀ ಯಾಕ್ರಿ ಕೋಪ ಮಾಡ್ಕೊಂಡಿದ್ದೀರಾ? ನನ್ನ ಮಗ ಎಲ್ಲಿ ಕಾಣ್ತಾನೆ ಇಲ್ಲ. ನನ್ನ ಮಗ ಬರ್ಲಿಲ್ವಾ? ಎಲ್ಲೋದ ನನ್ನ ಮಗ? ಏನಾಯ್ತ್ರಿ ಅವನಿಗೆ? ಯಾಕ್ರಿ ನೀವು ಹಿಂಗೆ ಹೋಯ್ತಾ ಇದ್ದೀರಾ? ಏನಾಯ್ತು ಅಂತ ಹೇಳಿ. ಹಿಂಗೆ ಸುಮ್ಮನಿದ್ರೆ ನನಗೆ ತಾನೇ ಏನು ಗೊತ್ತಾಯ್ತದೆ, ಏನಾಗೈತೆ ಏನು ಬಿಟ್ಟೈತೆ ಅಂತ ಹೇಳ್ಬಿಟ್ಟು ನೀವು ಬ್ಯಾಗ್ ಹಿಡ್ಕೊಂಡು ಸೀದಾ ಹೋಯ್ತಾ ಇದ್ರಿ ದುಬೈಗೆ ಹೋಯ್ತೀನಿ ಅಂತ ಹೇಳ್ಬಿಟ್ಟು. ಎಲ್ಲಿಗೆ ಹೋಯ್ತೀರಾ ದುಬೈಗೆ? ಯಾಕೆ, ಏನು, ಎತ್ತ ಅಂತ ಹೇಳ್ಬಿಟ್ಟು ಹೇಳಿ. ಯಾಕೆ ಹಿಂಗಿದ್ದೀರಾ? ಅಮ್ಮ ಮಗ ಸೇರ್ಕೊಂಡು ನನ್ನಂತೂ ಬರ್ಬಾರ್ದು ಮಾಡಾಕ್ಬಿಟ್ರಲ್ಲ ನನ್ನ. ನಿಮ್ಮ ಜನ್ಮಗಳು ಬೆಂಕಿ ಹಾಕ. ನೀನು ಒಬ್ಳು ಹೆಂಗ್ಸೇನೆ, ಹೇಳು ಕುಲ್ಕೆ ಅವಮಾನ ಬೇವರ್ಸಿ. ನಿನ್ನ ಮಗ ಇನ್ನೂ ದೊಡ್ಡ ಅಲ್ಕ ನನ್ನ ಮಗ. ಅವನು ಬಿಸ್ನೆಸ್ ಮಾಡ್ತಿದ್ದೀನಿ ಅಂತ ಹೇಳಿ 10 ಪೈಸೆನೂ ಇನ್ವೆಸ್ಟ್ಮೆಂಟ್ ಮಾಡಿದಂಗೆ ಸಾಲ ಮಾಡ್ಕೊಂಡು ಗಿಟ್ಟಿಂಗು ಅಂತ ಹೇಳ್ಬಿಟ್ಟು ಹಾಕೊಂಡು ಎಲ್ಲ ಕಳೆದು ಬಿಸಾಕ್ಬಿಟ್ಟವನೇ. ಎಲ್ಲಿ ಹುಡ್ಕಿದ್ರು ಅವ್ನು ಇನ್ವೆಸ್ಟ್ಮೆಂಟ್ ಮಾಡೋದು ಹುಡ್ಕಿದ್ರು 10 ಪೈಸೆ ಸಿಗಕ್ಕಿಲ್ಲ. ಏನ್ರಿ ಹೇಳ್ತಿದ್ದೀರಾ ನೀವು? ಇಲ್ಲ ರೀ, ನನ್ನ ಮಗ ಇನ್ವೆಸ್ಟ್ಮೆಂಟ್ ಮಾಡವನ್ರಿ. ನನ್ನ ಒಡವೆ ಎಲ್ಲ ಒತ್ತೆ ಇಕ್ಕಿ ಮನೆ ಮಾರಿದ ದುಡ್ಡೆಲ್ಲನೂ ಇನ್ವೆಸ್ಟ್ಮೆಂಟೇ ಮಾಡವನ್ರಿ. ನಂಬ್ರಿ. ಅವ್ನು ಏನು ಇನ್ವೆಸ್ಟ್ಮೆಂಟ್ ಮಾಡೋನಿ ಅಂತ ಹೇಳ್ಬಿಟ್ಟು ನಾನೇ ಹೋಗ್ಬಿಟ್ಟು ಕಣ್ಣಾರೆ ನೋಡ್ಕೊಬಿಟ್ಟು ಬಂದಲ್ಲ. ಸಾಕು. ನಿನ್ನಂತ ಪೆದ್ದಿ ಅಲ್ಲ ನಾನು, ಎಲ್ಲ ಕೇಳಿಸ್ಕೊಂಡು ಕುಂತ್ಕೊಳ್ಳೋಕ್ಕೆ. ನಿನ್ನ ಮಗ ಎಲ್ಲ ದುಡ್ಡು ನುಂಗಿ ಮಾಡಾಕ್ಬಿಟ್ಟು ಬಿಡತ್ತಾಗೆ ತಿರುಪ್ತಿ ನಾಮ ಎಳೆದ್ಬಿಟ್ಟು ನಮ್ಗಂತೂ ಇನ್ನೇನೈ ಜೀವನದಾಗ ನಮಗೆ ಅಂತ ಹೇಳ್ಬಿಟ್ಟು ಬರ್ಬಾರ್ದಾಗ ಹೋಗ್ಬಿಡ್ತು ನನ್ನ ಜೀವನ ಅಂತೂ. ಇಷ್ಟು ವರ್ಷ ದುಡ್ದಿದ್ದೆಲ್ಲ ಯಾವನು ಬಾಯಿಗೂ ಹಾಕ್ದಂಗೆ ಆಯ್ತಲ್ಲ. ನನ್ನ ಜೀವನನೂ ನೆಟ್ಟಿಗಿಲ್ಲ, ಬೇರೆ ಜೀವನಕ್ಕೆ ಅಂತ ಹೇಳ್ಬಿಟ್ಟು ಹೋದ್ರೆ ನಾನು ಎಕ್ಕಡ ತಗೊಂಡು ನಾನು ಪಟ ಹೊಡ್ಕೋಬೇಕು. ನಾನು ಎಕ್ಕಡ ತಗೊಂಡು ನನ್ನಂತ ಅಲ್ಕ ನನ್ನ ಮಗ ಎಲ್ಲೂ ಸಿಗಲ್ಲ. ಹೆಂಡ್ತಿ ಮಕ್ಕಳು ಅಂತ ಎಲ್ಲ ನಿಮ್ಮ ಬಾಯಿಗೆ ಸುರಿದ್ಬಿಟ್ನಲ್ಲ ನಾನು. ರೀ, ನೀವು ಹೇಳ್ತಿರೋದೆಲ್ಲ ನಿಜನೇನ್ರಿ? ನಿಜ ಹೇಳ್ರಿ ಸರಿಯಾಗಿ. ನಿಜವಾಗೂ ನಮ್ಮ ಮಗ ಎಲ್ಲನೂ ಹಾಳು ಮಾಡ್ಬಿಟ್ಟವನ ಕಾಸನ್ನ. ಬೆಂಗಳೂರಾಗ ದೊಡ್ಡ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಿದ್ನಲ್ಲ. ಏನು ಬಿಸ್ನೆಸ್ ಮಾಡ್ತಾವನ್ರಿ? ಇವನು ಹಂಗೇನೆ ಮಮ್ತಿ ಅವಳಿಗೆ ಇಬ್ರು ಸೇರ್ಕೊಂಡು ಬಿಸ್ನೆಸ್ಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಎಲ್ಲನೂ ಹೇಳ್ತಿದ್ರು ರೀ. ನನಗೆ ಬಂದಾಗೆಲ್ಲ ಹೇಳ್ತಾ ಇದ್ರು, ನಾನೇ ಕೇಳಿಸ್ಕೊಂಡಿದ್ದೀನಿ ರೀ. ಇವಾಗ ನೋಡಿದ್ರೆ ಹಿಂಗೆ ಹೇಳ್ತಿರೋದು ನನಗೆ ನಂಬಕಾಯ್ತಿಲ್ಲ ರೀ. ನಾನು ಹೋಗ್ಬೇಕಾರೆ ಅವ್ರನ್ನ ಕೇಳ್ಕೊಂಬಿಟ್ಟು ಬರ್ತೀನಿ. ಕೇಳ್ಕೊಂಡನ ಬಾ, ಅಲ್ಲೇ ಸತ್ತನ ಹೋಗು.
ದಯವಿಟ್ಟು ನನ್ನ ತಂಟೆಗೆ ಮಾತ್ರ ಬರ್ಬೇಡ. ನನಗೆ ಯಾವ ಹೆಂಡತಿ ಯಾವ ಮಗ ಯಾರನ್ನೂ ಬೇಡ. ನಾನು ಮನೆ ಬಿಟ್ಬಿಟ್ಟು ಹೋಯ್ತಾ ಇದ್ದೀನಿ. ಇಲ್ಲೇ ನೆಗೆದು ಬಿದ್ದು ಸಾಯಿರಿ. ದಯವಿಟ್ಟು ನನ್ನ ತಂಟೆಗೆ ಬರಬೇಡಿ. ನಿನ್ನನ್ನು ಮದುವೆ ಮಾಡ್ಕೊಬಿಟ್ಟು ನನ್ನ ಜೀವನನೇ ಹಾಳು ಮಾಡ್ಕೊಂಬಿಟ್ಟೆ ನಾನಂತೂ. ನಿಮಗೋಸ್ಕರ ಅಂತ ಅಲ್ಲಿ ಹೋಗಿ ದುಡ್ದಿದ್ದಕ್ಕೂ ಯಪ್ಪ 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 ಸಾತ್ಕಾಗೋಗ್ಬಿಡ್ತು. ಒಳ್ಳೆ ಬಹುಮಾನ ಕೊಟ್ಬಿಟ್ಟಿದ್ದೀರಾ. ನೋಡು ಇವ್ದು ಗುಡಿಸ್ಲು ಅವ್ನು ಖಾಲಿ ಮಾಡು ಅಂತ ಹೇಳ್ತಾವ್ ನಿಮ್ಮ ಮನೆಯ. ನಾನು ಖಾಲಿ ಮಾಡ್ಕೊಂಡು ಹೋಯ್ತಾ ಇದ್ದೀನಿ. ನೀನು ಅಷ್ಟೇ ಇವತ್ತು ಸಂಜೆ ಒಳಗಡೆ ಖಾಲಿ ಮಾಡ್ಕೊಂಡು ನಿನಗೆ ಎಲ್ಲಿ ಹೋಗ್ಬೇಕು ಅನ್ನಿಸುತ್ತೆ ಅಲ್ಲಿ ಹೋಗಿ ಸಾಯಿ. ಇಷ್ಟು ದಿನ ದುಡ್ದಿದ್ದೆಲ್ಲ ಹೋಮ ಮಾಡ್ಬಿಟ್ರಲ್ಲ ದುಡ್ಡೆಲ್ಲನೂ ಈಗ ದುಡ್ಕೊಂಡು ತಿನ್ರಿ ಗೊತ್ತಾಯ್ತದೆ ನಿಮಗೆ. ನನ್ನ ಕಷ್ಟ ಏನು, ದುಡ್ಡು ಕಳೆದ್ರೆ ಎಷ್ಟು ನೋವಾಯ್ತದೆ ಎಲ್ಲ ನಿಮಗೆ ಗೊತ್ತಾಗಬೇಕು. ಕೊಂತ್ರಿ ಬಡ್ಡಿಗಳಿಗೆ ಅಲ್ಲಿ ಗಂಟ ನಂಗೆ ಸಮಾಧಾನ ಆಗಕ್ಕಿಲ್ಲ. ಲೋಪರ್ ಬಡ್ಡಿಗಳ ಸಾಯ್ರಿ ಸಾಯ್ರಿ, ಹಿಂಗೆ ಸಾಯ್ರಿ ನೀವು. ನಿಮ್ಮ ಜನ್ಮಗಳಿಗೆ ಇಷ್ಟು ಬೆಂಕಿ ಯಾಕ? ರೀ ನಮ್ಮನ್ ಬಿಟ್ಟು ಹೋಗ್ಬೇಡ್ರಿ. ನಮ್ಮನ್ ಬಿಟ್ಟು ದೇವ್ರನೇ ಕೇಳ್ತೀನಿ. ನನ್ನ ಮಗ ಅಂತಾನಲ್ಲ, ನನ್ನ ಮಗನ ವಿಚಾರ ಮಾಡ್ಬಿಟ್ಟು ನೋಡ್ತೀನಿ ರೀ. ನನ್ನ ಮಗು ನಾನು ವಿಚಾರಿಸ್ಕೊತೀನಿ. ಬೇಕಾದ್ರೆ ಮಮತಾಳಿನ ಹೋಗ್ಬಿಟ್ಟು ನಾನು ಕೇಳ್ಬಿಟ್ಟು ವಿಚಾರಿಸ್ಕೊತೀನಿ. ನಾನು ಎಲ್ಲ ವಿಚಾರಿಸ್ಕೊಂಡು ಕೇಳ್ತೀನಿ ರೀ. ಅವನಂತ ಕೆಲಸ ಮಾಡೋನಲ್ಲ ರೀ. ನಿಮಗೆ ಸುಳ್ಳು ಹೇಳಿದ್ರು ನನಗೆ ಸುಳ್ಳು ಹೇಳ ಅಂತ ಮಗನೇ ಅಲ್ಲ ರೀ. ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೈತ್ರಿ. ನಿನ್ನ ಮಗನ ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿರೋ ದುಡ್ಡು ನೀನೇ ಮಾಡಿಕೊಂಡು ನೀನು ನಿನ್ನ ಮಗ ಇಬ್ರು ಸಂಜಾಕಿರ್ರಿ ಸರಿನಾ? ಇನ್ನು ಯಾವುದ್ರ ಅವಶ್ಯಕತೆನೂ ನನಗಂತೂ ಇಲ್ಲ. ದಯವಿಟ್ಟು ನನ್ನ ಜೀವನ ಕಡ್ಡ ಬರ್ಬೇಡ್ರಿ. ರೀ ರೀ ನಮ್ಮನ್ ಬಿಟ್ಟೋದ್ರೆ ನಾವೆಲ್ಲಿಗ್ರಿ ಹೋಗ್ಬೇಕು ರೀ? ನಿಂತ್ಕೊಳ್ರಿ, ನಾನು ಬರ್ತೀನಿ. ಇವಳು ಬಾಯಿಗೆ ಇಷ್ಟು ಮಣ್ಣಾಕ. ಇದೇ ಗುಡಿಸ್ಲು ಚಿಕ್ಕದಾದ್ರೂ ಚೊಕ್ಕದಾಗ ಸಂದಕೈತೆ. ನಮಗೆಲ್ಲ ಅದೃಷ್ಟ ಲಕ್ಷ್ಮಿ ಹೊಲ್ದು ಬಂದಿದ್ದೆಲ್ಲ ಇದೇ ಗುಡಿಸ್ಲಿನಾಗೆ ನಿನಗೆ. ನೀನು ಇಷ್ಟ ಬಂದಷ್ಟು ದಿನ ಇದ್ಕೊಂಡು ಇಷ್ಟ ಬಂದಷ್ಟು ದಿನ ಆರಾಮಾಗಿ ಇದ್ಬಿಡು. ಇಲ್ಲಿ ಇದ್ಬಿಟ್ರೆ ಏನೋ ನೆಮ್ಮದಿ ಸರಿನಾ? ಏನೋ ಒಂದು ಕೆಲಸ ಮಾಡ್ಕೊಂಡು ಏನೋ ಮಾಡ್ಕೊಂಡು ಜೀವನ ಮಾಡ್ಬೋದು. ನಾನು ಯಾಕೆ ಏನು ಎತ್ತ ನಿಮ್ಮ ಮನೆ ಪರಿಸ್ಥಿತಿ ಏನು ನಾನು ಏನು ಕೇಳೋಕ್ಕಿಲ್ಲ. ನಿಂಗೆ ಮನೆ ಇಷ್ಟ ಆಯ್ತಾ ನೀನು ಆರಾಮಾಗಿರು. ನಮ್ಮ ಮನೆ ಸಾಮಾನುಗಳೆಲ್ಲ ಎತ್ಕೊಂಡಿದ್ದೀವಿ. ಇನ್ನು ಯಾವ ಸಾಮಾನುಗಳು ಇಲ್ಲ. ಯಾವ ಒಂದು ಕಟ್ಟಿಗೆ ಮಂಚ, ಒಂದು ಸ್ವಲ್ಪ ಸ್ವಾರೆ, ಹಂಗೇನೇ ಒಂದೆರಡು ಪಾತ್ರೆ ಪಗಡ ಇರಬೇಕಷ್ಟೇನೆ ಒಳಗಡೆ. ನನ್ನ ಹೆಂಡ್ರು ಇರಲಿ ಬಿಡ್ರಿ ಹೋಗ್ಲಿ ಪಾಪ ಅವರೇ ಬಳಸ್ಕೊಳ್ಳಿ ಅಂತ ಹೇಳಿದ್ಲು ನನ್ನ ಹೆಂಡ್ರು. ಅದಕ್ಕೆ ಬಿಟ್ಬಿಟ್ಟೆ. ನೋಡೋಣ ಎಷ್ಟು ದಿನ ಬೇಕೋ ಆರಾಮಾಗಿ ಇದ್ಕೊಳ್ಳೋಣ. ನಿನಗಿರೋಕ್ಕೆ ಪುಕ್ಸಟ್ಟೆ ಇರೋಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ದಲ್ಲ, ಪರವಾಗಿಲ್ಲ ಬಾಡಿಗೆ ಕೊಟ್ಬಿಟ್ಟೆ ನೀನು ಇದ್ಬಿಡು. 500 ರೂಪಾಯಿ ತಾನೇ, 500 ರೂಪಾಯಿನೇ ಕೊಟ್ಬಿಟ್ಟು ನೀನು ಆರಾಮಾಗಿರೋಣ ಅಷ್ಟೇ. ನಾನು ಕೇಳೋದು ಇನ್ನೇನು ನಾನು ಕೇಳೋಕ್ಕಿಲ್ಲ. ನೀನು ಸಂದಾಗಿರ್ಬೇಕು ಅಷ್ಟೇ. ಆರಾಮಾಗಿ ಇದ್ಬಿಡೋಣ. ಆ ದೇವರು ನಿನ್ನ ಹೊಟ್ಟೆನ ಸಂದಕ್ಕೆ ತಣ್ಣಗಿಟ್ಟಿರ್ಲಪ್ಪ. ಸದ್ಯ ಇರು ಉಳ್ಕೊಳಕ್ಕೆ ಜಾಗ ಕೊಟ್ಬಿಟ್ಟಲ್ಲ, ಇದು ನನಗೆ ಅಷ್ಟು ಸಾಕು. ನೋಡೋಣ ಜೀವನದಾಗ ನನಗೂ ಹಣೆ ಬರಹ ನೆಟ್ಟಗಿದ್ರೆ 10 ರೂಪಾಯಿ ಕುಡಿಕೊಂಡು ಏನಾರ ಒಂದು ಮಾಡ್ತೀನಿ. ಇಲ್ಲ ಅಂತಂದರೆ ನಾನು ಮಾಡಿರೋ ಪಾಪ ಕರ್ಮಗಳಿಗೆ ನಮ್ಮ ಅಮ್ಮನ್ನೆಲ್ಲ ಬಿಟ್ಬಿಟ್ಟು ಬಂದೆ. ನಮ್ಮ ಅಮ್ಮನ್ನೆಲ್ಲ ನಾನು ಹೆಂಡ್ರು ಮಾತು ಕಟ್ಕೊಂಡು ನಮ್ಮ ಅಮ್ಮನ್ನೆಲ್ಲ ದೂರ ಮಾಡ್ಕೊಂಡು ನಮ್ಮ ಅಮ್ಮನ್ನೆಲ್ಲ ಬಿಟ್ಬಿಟ್ಟು ಬಂದೆ. ಅದಕ್ಕೋ ದೇವರು ನನಗೆ ಸರಿಯಾದ ಶಿಕ್ಷೆ ನಿನಗೆ ಕೊಡ್ತಾವನೆ ಅಂತ ಅನ್ನಿಸ್ತದೆ. ಪರವಾಗಿಲ್ಲ, ನಾನು ಅನುಭವಿಸ್ತೀನಿ. ಇನ್ನೇನು ಮಾಡೋಕ್ಕಾಯ್ತದೆ? ಸರಿ ನಾನು ಇನ್ನು ಎಲ್ಲ ನೀಟ್ ಮಾಡ್ಕೊಂಡು ಆರಾಮಾಗಿ ಇಲ್ಲೇ ಏನೇ ಇರ್ತೀನಿ ಬಿಡು. ಸರಿ ಕಣ ಆಯ್ತು. ಯಾವ್ದು ಬಿಟ್ರು ಕರ್ಮ ಬಿಡಕ್ಕಿಲ್ಲ ಕಣ. ಕರ್ಮಗಳು ಗೊತ್ತಲ್ಲ ನಿಂಗೂನು. ಕರ್ಮ ನಮ್ಮನ್ನು ಕಾಡದೆ ಬಿಡಕ್ಕಿಲ್ಲ ಸರಿನಾ? ಆ ದೇವ್ರೂ ಅದೇನೋ ಅಂತಾರಲ್ಲ, ಆ ದೇವರು ನಮ್ಮ ಕರ್ಮಗಳನ್ನ ನೋಡ್ಕೊತಾ ಇರ್ತಾನೆ. ನೀನೇನೋ ಕರ್ಮ ಮಾಡಿದ್ದೆ ಅಂತ ಅನ್ನಿಸ್ತದೆ. ಅದಕ್ಕೆ ನಿನಗೂ ದೇವರು ಇಂಥ ಶಿಕ್ಷೆ ಕೊಟ್ಟಿರೋದು. ಸರಿ ಸರಿ ಆಯ್ತು ಕಣ. ಇರು ನಾನು ಹೊರಡ್ತೀನಿ. ಇದೇ ಮನೆಯಾಗಿನ ಆರಾಮಾಗಿ ಒಬ್ಬನೇ ಇದ್ಬಿಡ್ತೀನಿ. ನನಗೆ ಇನ್ನು ಯಾರು ಸಹವಾಸನೂ ಬೇಡ, ಯಾರು ಇದು ಬೇಡ ನನಗಂತೂ. ಅಪ್ಪ ದೇವ್ರೆ, ನೆಮ್ಮದಿಯಾಗಿ ಇದ್ಬಿಡೋಣ. ಹೆಂಡತಿ ಮಗ ಯಾರು ಬೇಡ, ನನ್ನ ಪಾಲಿಗೆ ಎಲ್ಲ ಸತ್ತೋಗ್ಬಿಟ್ರು. ನಾನು ಮಾತ್ರ ಆರಾಮಾಗಿ ಇದ್ಬಿಟ್ರೆ ಅಷ್ಟೇ ಸಾಕು. ಇರೋದ್ರಾಗ ಹೆಂಗೋ ಇನ್ನೊಂದು ಇರೋಪರ ದುಡ್ಡನ್ನ ಏನೆಲ್ಲ ಸಾಮಾನು ತತ್ಕೊಂಡು ಅಡುಗೆ ಮಾಡ್ಕೊಂಡು ತೆಗಿಲಿ ಇದ್ಬಿಡ್ತೀನಿ. ಎಲ್ಲರನ್ನೂ ಬಿಟ್ಟ ಮೇಲೆ ಸಮಾಧಾನ ಆಯ್ತಾಯ್ತು ನನಗಂತೂ. ಇಷ್ಟು ದಿನ ನಾನು ಮಾಡಿದ್ದಕ್ಕೂ ಸರಿಯಾಗಾಯ್ತು ಬಿಡು. ನಮ್ಮ ಅಮ್ಮನ ಅಯ್ಯೋ ಅನ್ಸಿದ್ದಕ್ಕೂ, ನಮ್ಮ ಅಮ್ಮನ ಇವಳು ಮಾತು ನಂಬ್ಕೊಂಡು ಉಗಿದು ಕಳಿಸಿದ್ದಕ್ಕೂ ಎಲ್ಲದಕ್ಕೂ ದೇವ್ರು ನಂಗೆ ಸರಿಯಾದ ಶಿಕ್ಷೆನೇ ಕೊಟ್ಬಿಟ್ಟ ಬಿಡು. ದೇವ್ರಿಗೆ ಅದೇನೋ ಅಂತಾರಲ್ಲ, ನಾವು ದೇವ್ರಿಗೆ ಮೋಸ ಮಾಡೋಕ್ಕಾಯ್ತದಾ? ಅಪ್ಪ ದೇವ್ರೆ, ಶಿವಪ್ಪ